ರೈತರು ನಮಗೆ JMC ಮಾಡಿ ನಮಗೆ ಸೂಕ್ತವಾದಂತ ಪರಿಹಾರ ಕೊಡಿ ಅಂತೇಳಿ ಲೆಟರ್ಗಳನ್ನ ಕೊಟ್ಟಿದ್ದಾರೆ, ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು JMC ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದು ಪುನಃ ಹಿಂದೆ ಬರ್ತಕ್ಕಂಥದ್ದು ಸಾಧ್ಯತೆ ತುಂಬಾನೇ ಕಡಿಮೆ. JMC ಮಾಡಿ ಅಂತ ಯಾವ ರೈತರು ನಮ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ JMC ಮಾಡ್ತಿದ್ದೋ. ಆದ್ರೆ ಇಲ್ಲಿ ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಒಂದು ಏನೋ ಅವಾಂತರವನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ ಇದು. ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದ್ರೆ ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆನೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ. ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೇನೆ, ಹುಷಾರ್ ಅಂತಾರೆ. ಅಂದ್ರೆ ಅದು ಬಾಲಿಶತನದ ವರ್ತನೆ ಅಲ್ವಾ ಅದು? ನಾಳೆ ನೀವು ಪ್ರಧಾನಮಂತ್ರಿ ಆಗಿ ಕಾನೂನು ಏನ್ ಹೇಳ್ತದೆ, ಕಾನೂನು ಪ್ರಕಾರ ನಾವು ಕೇಳಬೇಕು, ನೀವು ಕೇಳಬೇಕು. ಆದ್ರೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಪೊಲೀಸ್ನವ್ರಿಗೆ, ಬೇರೆಯವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಇವೆಲ್ಲ ಅಂದ್ರೆ ಇದರಿಂದ ಯಾರಿದ್ದಾರೆ ಅಂತ ಹೇಳಿ. ಈಗ ನಾವು ನಿಮ್ ಬಲವಂತವಾಗಿ ನಿಮ್ ಭೂಮಿಗೆ ಬಂದ್ರೆ ನೀವು ಗಲಾಟೆ ಮಾಡಿ, ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ ಭೂಮಿಗೆ ಬಂದ್ರೆ ನೀವು ಗಲಾಟೆ ಮಾಡಿ. ಆದ್ರೆ ನೀವು ಯಾರ್ದೋ ಭೂಮಿಗೆ JMC ಮಾಡಿಸ್ಕೊಳಕ್ ಹೋದಾಗ ನೀವು ಗಲಾಟೆ ಮಾಡ್ತೀವಿ ಅಂತಂದ್ರೆ ನೋಡಿ, ಈಗ ನೆನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ. ಅದು ಬಹಳ ಖಂಡನೀಯ. ಅದು ಹೊಡಿಬಾರ್ದು. ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ, ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟ ಕೇಸ್ಗಳಾಗ್ತವೆ. ಆಮೇಲೆ ಯಾವ ವ್ಯಕ್ತಿ ಇದಕ್ಕೆ ಕಾರಣಕರ್ತ ಅದೇ ವ್ಯಕ್ತಿನೇ ಹೋರಾಟಕ್ಕೆ ಬೆಂಬಲ ಕೊಡೋದು, ಇದು ದುರಂತ. ಇದು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ನೋಡೋಣ. ಅಸೆಂಬ್ಲಿಲಿ ಚರ್ಚೆ ಆಗಿದೆ, ಈಗೆಲ್ಲ ಕೊಡ್ತೀವಿ ನಿಮ್ಗೆ. ಅಸೆಂಬ್ಲಿ ಚರ್ಚೆ ಆಗಿದೆ, ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಹೇಳಿ ಅವ್ರು ಮುಖ್ಯಮಂತ್ರಿಯಾಗಿ ಮಾತಾಡಿರ್ತಕ್ಕಂಥದ್ದು ಕೂಡ ನಿಮ್ ಕೈ ಕೊಡ್ತೀವಿ. ಈಗ ಈ ರೀತಿ ಇರ್ತಕ್ಕಂಥ ವ್ಯಕ್ತಿ DK ಶಿವಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಕು ಅಂತ ಹೇಳಿ ಹಿಂದೆ ಕೂತ್ಕೊಂಡು ಈ ತರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.